कृष्ण राधिकापते जन विमोचन कृष्ण जन्ममोचन गरुड वाहन कृष्ण. ಶ್ರೀ ಯಜ್ಞವಲ್ಕ್ಯ ಸ್ವಯಂ ಸೇವಕ ಸಂಘ ಮತ್ತು ವಿಠ್ಠಲ್ ಕೃಷ್ಣ ಭಜನಾ ಮಂಡಳಿ ಇವರ ಜಂಟಿ ಆಶ್ರಯದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಜವಾಹರ್ ನಗರದ ವಿಠ್ಠಲ ಕೃಷ್ಣ ಮಂದಿರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಮಂದಿರದ ಪ್ರಮುಖರಾದ ಸತ್ಯನಾರಾಯಣಾಚಾರ್ ಜೋಶಿ ಮತ್ತು ತಿರುಪತಿ ಆರ್ ಜೋಶಿ ತಿಳಿಸಿದರು. ಅವರು ಇಂದು ವಾಹಿನಿಯೊಂದಿಗೆ ಮಾತನಾಡಿ ದಿನಾಂಕ 28ರಂದು ನೂಲು ಹುಣ್ಣಿಮೆಯ ಪ್ರಯುಕ್ತ ಹೊಸ ಜನಿವಾರ ಧಾರಣ ಕಾರ್ಯಕ್ರಮವಿರುತ್ತದೆ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀ ಕೃಷ್ಣನಿಗೆ ಲಕ್ಷ ತುಳಸಿ ಅರ್ಚನೆ, ಹೂವಿನ ಅಲಂಕಾರ ಇರುತ್ತದೆ. ಧನ್ವಂತರಿ ಹೋಮ ಪಂಡಿತರಿಂದ ಪ್ರವಚನ ಇರುತ್ತದೆ. ಶ್ರೀ ಕೃಷ್ಣನ ಉತ್ಸವ ಮೂರ್ತಿಯ ಮೆರವಣಿಗೆ ವಾದ್ಯ ಮೇಳದೊಂದಿಗೆ ನಡೆಯುತ್ತದೆ ಎಂದರು. ಭಜನಾ ಕಾರ್ಯಕ್ರಮ, ತೊಟ್ಟಿಲು ಸೇವೆ ಇತ್ಯಾದಿ ಕಾರ್ಯಕ್ರಮಗಳು ದಿನಾಂಕ 29ರಿಂದ ದಿನಾಂಕ 5ರವರೆಗೆ ನಡೆಯುತ್ತದೆ ಎಂದು ಮಾಹಿತಿ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ವಿಠ್ಠಲ ಕೃಷ್ಣ ಮಂದಿರದಲ್ಲಿ ಯಜ್ಞವಲ್ಕ್ಯ ಸ್ವಯಂ ಸೇವಕ ಸಂಘ ಹಾಗೂ ವಿಠ್ಠಲ ಕೃಷ್ಣ ಭಜನಾ ಮಂಡಳಿ ವತಿಯಿಂದ ವಿಠ್ಠಲ ಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾಳೆ ದಿವಸ ನೂಲ ಹುಣ್ಣಿಮೆ ನಿಮಿತ್ತವಾಗಿ ಜನಿವಾರ ಹಾಕಿಕೊಳ್ಳೋದು, ತದನಂತರ ತುಳಸಿ ಅರ್ಚನೆ ದಿನಾಂಕ 29/8/26ರಿಂದ 4/9/5/26ವರೆಗೆ ಪ್ರತಿ ದಿವಸ ತುಳಸಿ ಅರ್ಚನೆ ಆಗುತ್ತದೆ. 1 ಲಕ್ಷ ತುಳಸಿಯ ಒಂದು ವಿಶೇಷ ಯೋಜನೆ ಇದೆ. ಭಕ್ತರು ತುಳಸಿ ತಂದು ಸೇವೆ ಮಾಡಬೇಕು ವಿನಂತಿ. ತದನಂತರ ಅದೇ 4ನೇ ತಾರೀಕಿಗೆ ಬೆಳಗ್ಗೆ 8:05ರಿಂದ 11:05ರವರೆಗೆ ಶ್ರೀ ಧನ್ವಂತರಿ ಹೋಮ, ನಂತರ ಪೂರ್ಣಾವತಿ ಇರುತ್ತದೆ. ತದನಂತರ ಪಂಡಿತರಿಂದ ಪ್ರವಚನ ಜರುಗಲಿದೆ. ಆನಂತರ ಶ್ರೀ ವಿಠ್ಠಲ ಕೃಷ್ಣನ ಉತ್ಸವ ಮೂರ್ತಿ ಮೆರವಣಿಗೆಯನ್ನು ಚಂಡಿವಾದ್ಯ ಭಜನಾ ಮಂಡಳಿಯೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತದೆ. ತದನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸಮಾಜದ ಹಿರಿಯ ಮುಖಂಡರನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಅವರನ್ನು ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ವೇದಮೂರ್ತಿ ಶ್ರೀ ಪ್ರಾಣೇಶಾಚಾರ್ಯ ಪುರಾಣಿಕ್ ವಂದಾಲಿಯವರು ಹಾಗೂ ಶ್ರೀ ಕಿಶನ್ರಾವ್ ಕುಲಕರ್ಣಿ ವ್ಯಾಕರ್ನಾಡ್, ಇದಲ್ಲದೇ ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶ್ರೀಯುತ ನರಸಿಂಗರಾವ್ ದೇಶಪಾಂಡೆ ಮುದಗಲ್ ಇವರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಅನಂತರ ರಾತ್ರಿ 10 ಗಂಟೆಯಿಂದ 12 ಗಂಟೆವರೆಗೆ ಶ್ರೀ ವಿಠ್ಠಲ ಕೃಷ್ಣ ಭಜನಾ ಮಂಡಳಿ ಹಾಗೂ ರುಕ್ಮಿಣಿ ಕೃಷ್ಣ ಮಹಿಳಾ ಭಜನೆಗಳಿಂದ ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಆನಂತರ ತೊಟ್ಟಿಲ ಸಭೆ, ಅರ್ಘ್ಯ ಕಾರ್ಯಕ್ರಮ ನಡೆಯುತ್ತದೆ. ಆನಂತರ ಎಲ್ಲರಿಗೂ ಅಲ್ಪೋಪಹಾರದ ವ್ಯವಸ್ಥೆಗಳು ಇರುತ್ತದೆ. ಎಲ್ಲರೂ ಮಕ್ಕಳ ಸಹಕರಿಸಬೇಕು.